ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ಕುದ್ರ ಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹರ್ಬೇಡ್ರಿ. ಈ ಪಾಕಿಸ್ತಾನದ ಮ್ಯಾಲ ಭಾರತ ಯುದ್ಧ ಮಾಡುವ ಅಗತ್ಯ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವ್ರು ಹೇಳಿದ್ರು ನೋಡ್ರಿ. ಎಂಥ ಪರಿ ವೈರಲ್ ಆಯ್ತಂದ್ರ ಅದ್ ಎಷ್ಟರ ಮಟ್ಟಿಗೆ ವೈರಲ್ ಆಗ್ಯದಂದ್ರ ಸೀದಾ ಪಾಕಿಸ್ತಾನ ತನಕ ಮುಟ್ಟಿಬಿಟ್ಟದ. ಅಲ್ಲಿನವ್ರು ಸಿದ್ದರಾಮಯ್ಯನವ್ರನ್ನ ಹಾಡಿ ಹೊಗಳಿಕತ್ತಾರಂತ ನೋಡ್ರಿ. ಇಲ್ಲಿನವ್ರು ಎಷ್ಟರ ಬೈಕೊಳ್ಳ್ಯಾಕ ಉಗಿಯಲ್ಯಾಕ ಅಲ್ಲಿನವ್ರು ಹೊಗಳಿದ್ರು ಸಾಕಂತ ಹೇಳಿ ಬಹುಶಃ ಇದೇ ಬೇಕಾಗಿತ್ತೇನಂತ ಅನ್ಸ್ಲಿಕ್ಕತ್ತದ ಅವ್ರಿಗೆ. कर्नाटक के वजीर आला सिद्धारामैया ने कहा है कि पाकिस्तान के साथ जंग की कोई जरूरत नहीं है। पहलगाम वाकया पाकिस्तान के साथ किसी जंग के हक में नहीं। कर्नाटक के वजीर आला सिद्धारामैया ने कहा है कि पाकिस्तान के साथ जंग की कोई जरूरत नहीं है। पहलगाम वाकया सिक्योरिटी की नाकामी है, वो पाकिस्तान के साथ किसी जंग के हक में नहीं है। ಆದ್ರೆ ಇದಕ್ಕ ಫೈರ್ ಬ್ರ್ಯಾಂಡ್ ಹಿಂದೂ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅದ್ ಎಂಥ ಪರಿ ಸಿದ್ದರಾಮಯ್ಯನವ್ರಿಗೆ ಝಾಡಿಸ್ಬಿಟ್ಟಾರ ಅಂದ್ರ ಯಪ್ಪ ನನ್ನ ಮಾತನಾಗ ಹೇಳಲಿಕ್ಕೆ ಆಗೋದಿಲ್ರಿ. ಒಂದ್ಸಲ ಅವ್ರ ಮಾತನಾಗೆ ಕೇಳ್ಬಿಡ್ರಿ ನೀವು. ಈ ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇಲ್ಲ. ಪಾಕಿಸ್ತಾನ ಪರವಾಗಿ ಪಾಕಿಸ್ತಾನ ಏಜೆಂಟ್ ಆಗಿ ಅವ್ರು ಮಾತಾಡೋದು. ಯುದ್ಧ ಬೇಕಾಗಿಲ್ಲ ಹೇಳೋ ಯಾರು? ಈ ಕರ್ನಾಟಕದ ಮುಖ್ಯಮಂತ್ರಿ ಏನಲ್ಲ, ಪಾಕಿಸ್ತಾನ ಒಂದು ಭಾಗದ ಮುಖ್ಯಮಂತ್ರಿ. ಅವ್ರು ಅಟ್ಟೆ ಊಟ ತಿಳ್ಕೊಂಡಾರ. ಎಲ್ಲಿವರೆಗೆ ನಾವು ಹಿಂದೂಗಳ ಸಂಘಟನೆ ಆಗುದಿಲ್ಲ, ಎಲ್ಲಿವರೆಗೆ ಇಂಥ ನಾಯಕರನ್ನ ಹೀನಾಯವಾಗಿ ಹಿಂದೂಗಳು ಸೋಲಿಸುದಿಲ್ಲ. ಇವ್ರು ಹೀಗೆ ಮಾತಾಡ್ತಾರೆ. ಮೋದಿಯವರ ಸುರಕ್ಷಿತ ಅದೀವಿ. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದ್ರೆ ನೀವು ಯಾರು ಸಿದ್ದರಾಮಯ್ಯ ಮಾನ ಮರ್ಯಾದೆ ಇದ್ರೆ ಇಡೀ ದೇಶದ ಚುನಾವಣೆ. ಇದನ್ನ ಹೇಳ್ತೇನೆ, ಸಿದ್ದರಾಮಯ್ಯ ಪಾಕಿಸ್ತಾನ ಏಜೆಂಟ್. ಪಾಕಿಸ್ತಾನ ಮುಖ್ಯ ಮುಂದಿನ ಸಲ ಅಲ್ಲೇ ಪ್ರಧಾನಮಂತ್ರಿ ಆದಷ್ಟು ಬೇಗನೆ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಪ್ರಧಾನಮಂತ್ರಿ ಆಗಲ್ಲ. ಇಲ್ಲಿ ಕರ್ನಾಟಕದಿಂದ ಮೊದಲು ಕಿತ್ಕೊಂಡು ಹೋಗಲ್ಲ ಸಾಬ್ರ ಕಡೆ ಸ್ವಲ್ಪ ಹಿಂಗ್ ದಾರಿಗಿಡಿ ಬಿಟ್ರೆ ಯಪ್ಪ ಇಂಥ ಪರಿ ಡೈರೆಕ್ಟ್ ಆಗಿ ಸಿಎಂ ಆಗಿರೋರ್ಗೆ ಬೈಬೇಕು ಅಂದ್ರ ಗಟ್ಟಿ ಗುಂಡಿಗಿನೇ ಇರ್ಬೇಕು ನೋಡ್ರಿ. ಅದಕ್ಕೆ ಅವ್ರನ್ನ ಫೈರ್ ಬ್ರ್ಯಾಂಡ್ ಅಂತ ಕರೆಯೋದು. ಯಾವ ಪಕ್ಷದಾಗರೆ ಇರ್ಲಿ, ಉಚ್ಚಾಟನೆಯರೆ ಮಾಡ್ಲಿ, ಅವ್ರ ಗತ್ತಂತೂ ಕಮ್ಮಿ ಆಗಂಗಿಲ್ಲ ನೋಡ್ರಿ. ರಾಜಕಾರಣದಾಗ ಇಂಥವ್ರು ಇರ್ಬೇಕ್ರಿ, ಬಹಳ ಅವಶ್ಯಕತೆ ಅದ. ಏನಂತೀರಿ ಹೇಳ್ರಿ? ಮಾರಿ ಮುಂದ್ ಕನ್ನಡಿ ಹಿಡ್ದಂಗ ನಿಮ್ ವ್ಯಕ್ತಿತ್ವ ಏನು ಅನ್ನೋದನ್ನ ಯಾವ ಮುಲಾಚಿಲ್ಲಾರ್ದೆ ಪದ್ಧತಿ ಶಿರಿ ಹೇಳ್ಬಿಡ್ತಾರ. ಇನ್ನು ಇಷ್ಟೆಲ್ಲ ಆದ ಮೇಲೆ ಸುಮ್ಮನಿದ್ರ ತಪ್ಪಾಗ್ತದಂತ ಹೇಳಿ ಹಿಂಗಿದ್ದ ಮಾತು ಹಿಂಗ ಉಲ್ಟಾ ಮಾಡಿಬಿಟ್ರ ಸಿಎಂ ಸಿದ್ದರಾಮಯ್ಯನವರು. ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡುವುದೇ ಬ್ಯಾಡ್ ಅಂತ ನಾ ಏನ್ ಹೇಳಿಲ್ಲ. ಯುದ್ಧ ಅನಿವಾರ್ಯ ಆದ್ರ ಮಾಡ್ಬೇಕು ಅಷ್ಟೇ ಅಂತ ಹೇಳಿ ಸಮಜಾಯಿಷಿ ಕೊಡ್ಲಿಕ್ಕೆ ಹೊಂಟಾರ. ಯುದ್ಧ ಅನ್ನೋದು ಯಾವುದೇ ದೇಶದ ಒಂದು ಲಾಸ್ಟ್ ಆಯ್ಕೆ ಆಗಿರ್ಬೇಕೆ ಹೊರತು ಯುದ್ಧ ಅನ್ನೋದು ಮೊದಲನೇ ಆಯ್ಕೆನೂ ಆಗಿರಬಾರ್ದು, ಏಕೈಕ ಆಯ್ಕೆನೂ ಆಗಿರಬಾರ್ದು. ಶತ್ರುವನ್ನ ಮಣಿಸ್ಲಿಕ್ಕ ಉಳಿದೆಲ್ಲಾ ಆಯ್ಕೆಗಳು ಯಾವಾಗ ಫೇಲ್ ಆಗ್ತಾವಲ್ಲ ಅವಾಗ ಯುದ್ಧ ಮಾಡ್ಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವ್ರು ಹೇಳಿಬಿಟ್ರು. ಯುದ್ಧ ಬೇಡ ಅಂತಂದು ಯುದ್ಧ ಅನಿವಾರ್ಯವಾದರೂ ಮಾಡಬೇಕು. ಅವನ್ನೆಲ್ಲ ಅವ್ರಿಗೂ ಬುದ್ಧಿ ಇಲ್ಲ. ಅನಿವಾರ್ಯ ಆದ್ರೆ ಮಾತ್ರ ಮಾಡಬೇಕು. ಯುದ್ಧದಿಂದ ಪರಿಹಾರ ಆಗೋದಿಲ್ಲ. ಯುದ್ಧ ಅನಿವಾರ್ಯ ಆದ್ರೆ ಮಾಡಬೇಕಾಗ್ತದೆ. ಗೊತ್ತಾಯ್ತಾ? ನಾನು ಯುದ್ಧ ಬೇಡಿಕೆ ಬೇಡ ಅಂತ ಹೇಳಲಿಲ್ಲ. ನಾವು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಆತರ ಬಿಂಬಿತ ಆಗ್ತಿರುವಂತದ್ದು ತಮ್ಮನ್ನು ಕೂಡ ತಮ್ಮ ಹೇಳಿಕೆ ನಾನು ಪಾಕಿಸ್ತಾನದವ್ರ ಜೊತೆ ಯುದ್ಧನೇ ಮಾಡೋದಕ್ಕೆ ಬೇಡ ಅಂತ ಹೇಳಲಿಲ್ಲ. ಏನ್ ಹೇಳಿದೆ ಅಂತಂದ್ರೆ ಯುದ್ಧ ಪರಿಹಾರ ಅಲ್ಲ. ಈಗ ಭದ್ರತೆ ಕೊಡ್ಬೇಕಾಗಿತ್ತಲ್ವ ಅವ್ರಿಗೆ. ಅಲ್ಲಿಗೆ ಬೇಕಾದಷ್ಟು ಜನ ಪ್ರವಾಸಿಗರು ಹೋಗ್ತಾರೆ ಕಾಶ್ಮೀರಕ್ಕೆ. ಅಲ್ಲಿ ಭದ್ರತೆ ಕೊಡ್ಬೇಕಾಗಿರೋದು ಯಾರ ಜವಾಬ್ದಾರಿ? ಕೇಂದ್ರ ಸರ್ಕಾರದ್ದಲ್ಲ. ಅದರ ವೈಫಲ್ಯ ಇದೆ ಅಂತ ಹೇಳಿದ್ದೀನಿ. 26 ಜನ ಸತ್ತೋಗಿದ್ದಾರೆ. 40 ಜನ ಸೈನಿಕರು ಸತ್ತಿದ್ರು ಅಲ್ಲಿ ಅದೇ ಜಿಲ್ಲೆನಲ್ಲಿ. ಸೊ ಅದಕ್ಕೆ ದೇರ್ ಇಸ್ ಎ ಫೈಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾದವರು ಸೆಕ್ಯೂರಿಟಿನ ಸರಿಯಾದ ರೀತಿಯಲ್ಲಿ ಕೊಟ್ಟಿರಲಿಲ್ಲ ಅಂತ ಹೇಳಿದ್ದೀನಿ. ಯುದ್ಧ ಅನಿವಾರ್ಯ ಆದರೆ ಮಾಡಬೇಕು, ಮಾಡಲೇಬಾರದು ಅಂತ ಏನಿಲ್ಲ. ಆದರೆ ಈಗ ತಕ್ಷಣಕ್ಕೆ ಯುದ್ಧ ಬೇಡ ಅಂತ ಹೇಳಿ ಅಂದು ಆಡಿ ಎಲ್ಲಾ ಮುಗಿದ ಮ್ಯಾಲ ತಿಪ್ಪಿ ಸಾರಿಸೋದು ಅಂದ್ರ ಇದೇ ಅನಸ್ತದ ನೋಡ್ರಿ. ಅಲ್ರಿ ನಂಗೆ ಒಂದ್ ಅರ್ಥ ಆಗಲಾಗದ. ಈ ಪಾಕಿಸ್ತಾನ ದೇಶದ ಬಗ್ಗೆ ಸಣ್ಣ ಸಣ್ಣ ಮಕ್ಕಳಿಗೆ ಕೇಳ್ರಿ ನೀವು ಬೇಕಾದ್ರೆ. ಅದು ನಮ್ಮ ಶತ್ರು ರಾಷ್ಟ್ರ ಅಂತಾನೆ ಹೇಳ್ತಾವ ಮಕ್ಕಳ ಸಹಿತ.
ಸೀರಿಯಸ್ ಯುದ್ಧದ ವಿಚಾರ ಅಂತೂ ಬಿಡ್ರಿ, ಈ ಕ್ರಿಕೆಟ್ ಮ್ಯಾಚ್ ನಡೆಯೋ ಮುಂದ್ ಸಹಿತ ಯಾರೇ ಅಕಸ್ಮಾತ್ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿ ಒಂದ್ ಮಾತಾಡಿದ್ರ ತಿಳ್ಕೊರಿ ನೀವು, ಅವ್ರನ್ನ ದೇಶ ದ್ರೋಹಿಗಳೇ ಅಂತೀವ್ ನಾವು. ಇನ್ನು ಯುದ್ಧ ದಾಳಿ ಆದಾಗ, ಭಾರತೀಯರ ಜೀವ ತೆತ್ತಾಗ ಪಾಕಿಸ್ತಾನದ ಮೇಲೆ ಈ ಕಾಂಗ್ರೆಸ್ ಮಂದಿಗೆ ಯಾಕಿಷ್ಟು ಪ್ರೀತಿ, ಯಾಕಿಷ್ಟು ಸಾಫ್ಟ್ ಕಾರ್ನರ್ ಅನ್ನೋದೇ ನಂಗೆ ಅರ್ಥ ಆಗಲಾಗ್ಯದ ನೋಡ್ರಪ್ಪ. ಮತ್ತೊಬ್ಬ ಕಾಂಗ್ರೆಸ್ ನಾಯಕ BK ಹರಿಪ್ರಸಾದ್ ಮಾತು ಕೇಳ್ರಿ ಒಂದ್ಸಲ. ನಮ್ಮ ಸಂಬಂಧದ ಬಗ್ಗೆ ಮಾತಾಡ್ತಾರೆ. ಶತ್ರು ರಾಷ್ಟ್ರ ಅಂದ್ರೆ ಇವ್ರ ಪ್ರಕಾರ ಪಾಕಿಸ್ತಾನ, ನಮಗದು ಶತ್ರು ರಾಷ್ಟ್ರ ಅಲ್ಲ, ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ರಾಷ್ಟ್ರ. ಜೊತೆಗೆ ನಮ್ಮ ಸಂಬಂಧದ ಬಗ್ಗೆ ಮಾತಾಡ್ತಾರೆ. ಶತ್ರು ರಾಷ್ಟ್ರ ಅಂದ್ರೆ ಇವ್ರ ಪ್ರಕಾರ ಪಾಕಿಸ್ತಾನ, ನಮಗದು ಶತ್ರು ರಾಷ್ಟ್ರ ಅಲ್ಲ, ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ರಾಷ್ಟ್ರ. ನಮಗದು ಶತ್ರು ರಾಷ್ಟ್ರ ಅಲ್ಲ, ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ರಾಷ್ಟ್ರ. BK ಹರಿಪ್ರಸಾದ್ ಹೇಳ್ತಾರ, ಪಾಕಿಸ್ತಾನ ಅನ್ನೋದು ಬಿಜೆಪಿಗೆ ಅಷ್ಟೇ ಶತ್ರು ರಾಷ್ಟ್ರ ಆಗಿರಬಹುದು, ಆದ್ರೆ ಕಾಂಗ್ರೆಸ್ ಅದನ್ನ ನೆರೆಯ ರಾಷ್ಟ್ರ ಅಂದ್ರೆ ಬಾಜು ಇರುವಂತಹ ರಾಷ್ಟ್ರ ಅಂತ ಪರಿಗಣಿಸ್ತ ಅಂತ ಹೇಳ್ತಾರ. ಅಂದ್ರ ಅವರು ಶತ್ರು ರಾಷ್ಟ್ರ, ಆ ರಾಷ್ಟ್ರದೊಂದಿಗಿನ ಸಂಬಂಧದ ಬಗ್ಗೆ ಅಷ್ಟೇ ಮಾತಾಡ್ಲಿಕತ್ತಾರ. ಬಿಜೆಪಿ ಅವ್ರ ಪ್ರಕಾರ ಅವ್ರಿಗೆ ಶತ್ರು ರಾಷ್ಟ್ರ ಆಗಿರಬಹುದು, ಅಂದ್ರ ನಮಗದು ಶತ್ರು ರಾಷ್ಟ್ರ ಅಲ್ಲ ಅಂತ ಹೇಳ್ತಾರ. ನೋಡ್ರಿ, ಕಾಂಗ್ರೆಸ್ ನಾಯಕರು ಪಾಕಿಸ್ತಾನದ ಬಗ್ಗೆ ಎಷ್ಟೇ ಪ್ರೀತಿ ಇಟ್ಕೊಳ್ಳಿ, ಭಾರತ ಏನ್ ಮಾಡ್ಬೇಕದು ಮಾಡ್ಲಿಕ್ಕತ್ತದ. ಪಹಲ್ಗಾಮ್ ದಾಳಿ ಆದ್ಮೇಲೆ ಪಾಕ್ ಸೇನೆಯನ್ನ ಗಡಿಯಲ್ಲಿ ಭಾರತದ ಯೋಧರು ಹಿಮ್ಮೆಟ್ಟಿಸ್ಲಿಕ್ಕತ್ತಾರ. ಇದರಿಂದ ಪಾಕಿಸ್ತಾನ ಒಂಥರ ಅಂಜಿ ನಡುಗುವಂಗ ಆಗ್ಬಿಟ್ಟೈತಿ. ಭಾರತದಿಂದ ಪಾಕಿಸ್ತಾನದ ಮೇಲೆ ಯಾವುದೇ ಟೈಮ್ನ್ಯಾಗ್ನು ದಾಳಿ ಮಾಡುವಂತಹ ಸಾಧ್ಯತೆ ಅದ. ಇದ್ರ ಅಂಜಿಕೆ ಎಷ್ಟು ಪರಿಣಾಮ ಬೀರೇದಂದ್ರ ಇದರಿಂದ ಪಾಕಿಸ್ತಾನ ಸೈನಿಕರು ಧೈರ್ಯ ಕೆಟ್ಟಬಿಟ್ಟಾರ, ಅಂಜು ಬಿಟ್ಟಾರ ಒಳಗೊಳಗೆ. ಸುಮ್ಮನೆ ಹೇಳಾಕತ್ತಿಲ್ರಿ, ಯಾಕಂದ್ರ ಏನಿಲ್ಲ ಅಂದ್ರು 1200 ಮಂದಿ ಪಾಕ್ ಸೇನಾ ಆಫೀಸರ್ಗಳು, ಸೈನಿಕರು ಎಲ್ಲ ರಾಜೀನಾಮೆ ಕೊಟ್ಟು ಬಿಟ್ಟಾರತ್ತ. ನೋಡ್ರಿ, ಒಂದ್ ಕಡೆ ಭಾರತ ಯಾವುದೇ ಟೈಮ್ನಾಗೂ ಯುದ್ಧ ಮಾಡುವಂತ ಅಂಜಿಕೆ ಐತಿ, ಮತ್ತೊಂದು ಕಡೆ ಈ ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಗೊತ್ತಲ್ಲ ನಿಮ್ಗ, ಬಹಳ ಒಂದಿಷ್ಟು ದಿನಗಳ ಹಿಂದ ಏನೇನು ಹೆಂಗ್ ಬೇಕಂಗ್ ಮಾತಾಡಿದ್ನಲ್ಲ, ಆ ಅಸೀಂ ಮುನೀರ್ ನಡವಳಿಕೆ ಬಗ್ಗೆ ಆ ಸೈನ್ಯಾಧಿಕಾರಿಗಳ ಅಸಮಾಧಾನ ಹೊರಗೆ ಹಾಕ್ಯಾರ. ಈ ಮೊದಲೇ ಆ ಸೇನಾ ಮುಖ್ಯಸ್ಥ ಸ್ಥಾನಕ್ಕ ಅಸೀಂ ಮುನೀರ್ ರಾಜೀನಾಮೆ ಕೊಡ್ಬೇಕಂತ ಆಗ್ರಹಿಸಿದ್ರಂತ, ಆದ್ರೆ ಇದು ಕಿವ್ಯಾ ಹಾಕೊಂಡಿಲ್ಲ. ಈಗ ಹಿಂಗ ಪಾಕ್ ಸೇನೆದಾಗ ಸೇನಾ ಮುಖ್ಯಸ್ಥರ ವಿರುದ್ಧನೇ ಇಷ್ಟ ಅಸಮಾಧಾನ ಆಗೈತಿ, ರಾಜೀನಾಮೆ ಕೊಟ್ಟಾರ. ಒಂದ್ ಕಡೆ ಭಾರತ ಎನಿ ಟೈಮ್ ಯುದ್ಧ ಮಾಡಬಹುದು ಅನ್ನೋ ಅಂಜಿಕೆ ಐತಿ. ನೋಡ್ರಪ್ಪ, ನನಗ್ ವಿಚಿತ್ರ ಅನ್ಸುದು, ಅಲ್ಲೇ ಪಾಕಿಸ್ತಾನದಾಗ ಇದ್ದವ್ರಿಗೆ ಆ ಸೇನಾ ಮುಖ್ಯಸ್ಥನ ಮೇಲೆ ಸಿಟ್ಟೈತಿ, ಅಸಮಾಧಾನ ಐತಿ, ಆದ್ರೆ ಇಲ್ಲಿ ನಮ್ಮ ದೇಶದಾಗೆ ಇದ್ಕೊಂಡು ಪಾಕಿಸ್ತಾನದ ಬಗ್ಗೆ ಎಷ್ಟು ಸಾಫ್ಟ್ ಕಾರ್ನರ್ ಏನು, ಅದೇನು ಪ್ರೀತಿನೋ, ಅದೇನು ಹುಚ್ಚ ಅಭಿಮಾನನೋ ಗೊತ್ತಿಲ್ಲ. ಎಂಥ ಹಣೆ ಬರದ ನೋಡ್ರಪ್ಪ. ಏನಂತೀರಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.